ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ನುಗ್ಗೆಕಾಯಿ ಬಳಿಕ ಮೊಟ್ಟೆ ಬೆಲೆಯೂ ಕೂಡ ಇದೀಗ ಏರಿಕೆಯಾಗಿದೆ. 5 ಇದ್ದ ಮೊಟ್ಟೆ ಬೆಲೆ ಈಗ 8 ರೂಪಾಯಿಗೆ ಹೆಚ್ಚಳವಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಕೇಕ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಬೆಂಗಳೂರಲ್ಲಿ ಕೋಳಿ ಮೊಟ್ಟೆಗೆ ಈಗ ಬೇಡಿಕೆ ಹೆಚ್ಚಾಗಿದೆ. ಪ್ರತಿನಿತ್ಯ ಅಂದಾಜು 30 ರಿಂದ 40 ಲಕ್ಷ ಮೊಟ್ಟೆಗಳ ಕೊರತೆ ಆಗ್ತಾ ಇದೆ. ಕೋಳಿ ಮೊಟ್ಟೆ ಜೊತೆ ಕೋಳಿ ಮಾಂಸದ ಬೆಲೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ನುಗ್ಗೆಕಾಯಿ ಕೆಜಿಗೆ 500 ರಿಂದ 600 ರೂಪಾಯಿ ಇತ್ತು. ಅದಾದ ಬಳಿಕ ಇದೀಗ ಮೊಟ್ಟೆ ಸರದಿ ಮೊಟ್ಟೆ 6 ರೂಪಾಯಿಗೆ ಮಾರಾಟವಾಗ್ತಾ ಇತ್ತು ಒಂದು ಮೊಟ್ಟೆ. ಈಗ 8 ರೂಪಾಯಿ 2 ರೂಪಾಯಿ ಹೆಚ್ಚಳವಾಗಿದೆ. ಅದರ ಜೊತೆಗೆ ಕೋಳಿ ಮಾಂಸ ಕೂಡ ಹೆಚ್ಚಾಗಿದೆ. ಒಂದ್ ಕಡೆ ಈಗ ಮೊಟ್ಟೆಗೆ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಜನರಿಗೆ ಹೊರೆ ಒಂದು ರೀತಿಯಾಗಿ, ರಾಜ್ಯದ ಜನರಿಗೆ ಮತ್ತೆ ಈ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಹೀಗಾಗಿ ಕೋಳಿ ಮಾಂಸದ ದರ ಕೂಡ ಹೆಚ್ಚಳವಾಗಿರುವುದು. ಒಂದು ಮೊಟ್ಟೆಗೆ ಈಗ 8 ರೂಪಾಯಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಕೋಳಿ ಮೊಟ್ಟೆ ಬೆಲೆ ತುಂಬಾ ಗಗನಕ್ಕೇರಿದೆ. ಇದಕ್ಕೆ ಮೂಲ ಕಾರಣ ಹುಡುಕ್ತಾ ಹೋದ್ರೆ ಕಳೆದ ವರ್ಷ ಏನೊಂದು ಬರ್ಡ್ ಫ್ಲೂ ಅಂತ ಬಂದಾಗ ಅನೇಕ ಆರೋಗ್ಯವಂತ ಕೋಳಿಗಳನ್ನೆಲ್ಲ ಅನೇಕ ರೈತರು ಕಲ್ ಮಾಡಿದ್ರು. ಅಂದ್ರೆ ಗುಂಡಿ ತೋಡಿ ಮುಚ್ಚಿದಂತ ಪ್ರಕರಣ ತಮಗೆಲ್ಲರೂ ಗೊತ್ತಿದೆ. ಅದರ ಒಂದು ಎಫೆಕ್ಟ್ ಏನಾಗಿದೆ ಈ ಬಾರಿ ನಮ್ಮ ಕೋಳಿ ಮೊಟ್ಟೆ ಮೇಲೆ ಬಂದಿದೆ. ಇವತ್ತು ಒಂದು ಕೋಳಿ ಮೊಟ್ಟೆ ಬೆಂಗಳೂರಿನಲ್ಲಿ ಚಿಲ್ಲರೆ ಮಾರಾಟ 7.5 ರಿಂದ 8 ರೂಪಾಯಿಗೆ ಹೋಗಿದೆ. ಇದು ಸಾರ್ವಕಾಲಿಕ ದಾಖಲೆ ಆಗಿದೆ. ಯಾವ ವರ್ಷನೂ ಈ ರೇಟ್ಗೆ ಹೋಗಿರಲಿಲ್ಲ. ಮತ್ತೆ ಇನ್ನೂ ಒಂದು ಕಾರಣ ಇದೆ, ನಮ್ಮ ಮೊಟ್ಟೆ ಏನು ಹೆಚ್ಚು ಪ್ರೊಡಕ್ಷನ್ ಬಂದು ನಮ್ಮ ಸೌತ್ ಇಂಡಿಯಾದಲ್ಲಿ ನಾಮಕಲ್ಲಲ್ಲಾಗ್ತದೆ. ಅಲ್ಲಿ ಪ್ರತಿನಿತ್ಯ 70 ಲಕ್ಷ ಮೊಟ್ಟೆ ಹೊರದೇಶಕ್ಕೆ ರಫ್ತಾಗ್ತಾ ಇದೆ. ಸೊ ಅದು ಒಂದು ಇಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಸಪ್ಲೈ ಬರೋದ್ರಲ್ಲಿ ಕಡಿಮೆ ಆಗ್ತಾ ಇದೆ, ಕೊರತೆ ಆಗ್ತಾ ಇದೆ. ಇಲ್ಲಿ ಏನ್ ಬೇಡಿಕೆಗೆ ಅನುಗುಣವಾಗಿ ಮೊಟ್ಟೆ ಇವತ್ತು ಪ್ರೊಡಕ್ಷನ್ ಬರ್ತಾ ಇಲ್ಲ ಮತ್ತು ಸಪ್ಲೈಯೂ ಬರ್ತಾ ಇಲ್ಲ. ಹಂಗಾಗಿ ಇವತ್ತು ಮೊಟ್ಟೆ ರೇಟು ಈ ರೀತಿ ಜಾಸ್ತಿ ಆಗಿದೆ. ಇನ್ನು ಕೋಳಿ ರೇಟಿಗೆ ಬರೋದಾದ್ರೆ ಇವತ್ತು 160, 170 ರೂಪಾಯಿಂದ 180 ರೂಪಾಯಿಗೆ ಜೀವಂತ ಕೋಳಿ ಹೋಗ್ತಾ ಇದೆ, ಬ್ರಾಯ್ಲರ್ ಕೋಳಿ. ಇನ್ನು ಮೊಟ್ಟೆ ಕೋಳಿ ಬಂದದು 170 ರಿಂದ 180 ರೂಪಾಯಿಗೆ ಹೋಗ್ತಾ ಇದೆ. ಇದೆಲ್ಲ ಏನು ಅಂದ್ರೆ ಈ ಕ್ರಿಸ್ಮಸ್ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ, ಅಲ್ಲಿ ಡಿಮ್ಯಾಂಡ್ಸ್ ಇದೆ. ಅದರಲ್ಲೂ ಮೊಟ್ಟೆ ವಿಷಯ ಹೇಳ್ಬೇಕಂದ್ರೆ ಈ ಕ್ರಿಸ್ಮಸ್ಗೆ ಅತಿ ಹೆಚ್ಚು ಮೊಟ್ಟೆನ ಯೂಸ್ ಮಾಡ್ತಾರೆ. ಕೇಕ್ ಮಾಡೋದಕ್ಕೆ, ಈ ತರ ಬೇಕರಿ ಪದಾರ್ಥಗಳಲ್ಲಿ ಅತಿ ಹೆಚ್ಚು ಮೊಟ್ಟೆ ಯೂಸ್ ಮಾಡ್ತಾ ಇರೋದ್ರಿಂದ ಅತಿ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಈ ಬೇಡಿಕೆಗೆ ಅನುಗುಣವಾಗಿ ಸಪ್ಲೈಸ್ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಮೊಟ್ಟೆ ಬೆಲೆ ಮತ್ತೆ ಕೋಳಿ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಕೋಳಿ ಮೊಟ್ಟೆ ಬೆಲೆ ತುಂಬಾ ಗಗನಕ್ಕೇರಿದೆ. ಇದಕ್ಕೆ ಮೂಲ ಕಾರಣ ಹುಡುಕ್ತಾ ಹೋದ್ರೆ ಕಳೆದ ವರ್ಷ ಏನೊಂದು ಬರ್ಡ್ ಫ್ಲೂ ಅಂತ ಬಂದಾಗ ಅನೇಕ ಆರೋಗ್ಯ. ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ನುಗ್ಗೆಕಾಯಿ ಬಳಿಕ ಮೊಟ್ಟೆ ಬೆಲೆಯೂ ಕೂಡ ಇದೀಗ ಏರಿಕೆಯಾಗಿದೆ. 5 ಇದ್ದ ಮೊಟ್ಟೆ ಬೆಲೆ ಈಗ 8 ರೂಪಾಯಿಗೆ ಹೆಚ್ಚಳವಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಕೇಕ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಬೆಂಗಳೂರಲ್ಲಿ ಕೋಳಿ ಮೊಟ್ಟೆಗೆ ಈಗ ಬೇಡಿಕೆ ಹೆಚ್ಚಾಗಿದೆ. ಪ್ರತಿನಿತ್ಯ ಅಂದಾಜು 30 ರಿಂದ 40 ಲಕ್ಷ ಮೊಟ್ಟೆಗಳ ಕೊರತೆ ಆಗ್ತಾ ಇದೆ. ಕೋಳಿ ಮೊಟ್ಟೆ ಜೊತೆ ಕೋಳಿ ಮಾಂಸದ ಬೆಲೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ನುಗ್ಗೆಕಾಯಿ ಕೆಜಿಗೆ 500 ರಿಂದ 600 ರೂಪಾಯಿ ಇತ್ತು. ಅದಾದ ಬಳಿಕ ಇದೀಗ ಮೊಟ್ಟೆ ಸರದಿ ಮೊಟ್ಟೆ 6 ರೂಪಾಯಿಗೆ ಮಾರಾಟವಾಗ್ತಾ ಇತ್ತು ಒಂದು ಮೊಟ್ಟೆ. ಈಗ 8 ರೂಪಾಯಿ 2 ರೂಪಾಯಿ ಹೆಚ್ಚಳವಾಗಿದೆ. ಅದರ ಜೊತೆಗೆ ಕೋಳಿ ಮಾಂಸ ಕೂಡ ಹೆಚ್ಚಾಗಿದೆ. ಒಂದ್ ಕಡೆ ಈಗ ಮೊಟ್ಟೆಗೆ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಜನರಿಗೆ ಹೊರೆ ಒಂದು ರೀತಿಯಾಗಿ, ರಾಜ್ಯದ ಜನರಿಗೆ ಮತ್ತೆ ಈ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಹೀಗಾಗಿ ಕೋಳಿ ಮಾಂಸದ ದರ ಕೂಡ ಹೆಚ್ಚಳವಾಗಿರುವುದು. ಒಂದು ಮೊಟ್ಟೆಗೆ ಈಗ 8 ರೂಪಾಯಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಕೋಳಿ ಮೊಟ್ಟೆ ಬೆಲೆ ತುಂಬಾ ಗಗನಕ್ಕೇರಿದೆ. ಇದಕ್ಕೆ ಮೂಲ ಕಾರಣ ಹುಡುಕ್ತಾ ಹೋದ್ರೆ ಕಳೆದ ವರ್ಷ ಏನೊಂದು ಬರ್ಡ್ ಫ್ಲೂ ಅಂತ ಬಂದಾಗ ಅನೇಕ ಆರೋಗ್ಯವಂತ ಕೋಳಿಗಳನ್ನೆಲ್ಲ ಅನೇಕ ರೈತರು ಕಲ್ ಮಾಡಿದ್ರು. ಅಂದ್ರೆ ಗುಂಡಿ ತೋಡಿ ಮುಚ್ಚಿದಂತ ಪ್ರಕರಣ ತಮಗೆಲ್ಲರೂ ಗೊತ್ತಿದೆ. ಅದರ ಒಂದು ಎಫೆಕ್ಟ್ ಏನಾಗಿದೆ ಈ ಬಾರಿ ನಮ್ಮ ಕೋಳಿ ಮೊಟ್ಟೆ ಮೇಲೆ ಬಂದಿದೆ. ಇವತ್ತು ಒಂದು ಕೋಳಿ ಮೊಟ್ಟೆ ಬೆಂಗಳೂರಿನಲ್ಲಿ ಚಿಲ್ಲರೆ ಮಾರಾಟ 7.5 ರಿಂದ 8 ರೂಪಾಯಿಗೆ ಹೋಗಿದೆ. ಇದು ಸಾರ್ವಕಾಲಿಕ ದಾಖಲೆ ಆಗಿದೆ. ಯಾವ ವರ್ಷನೂ ಈ ರೇಟ್ಗೆ ಹೋಗಿರಲಿಲ್ಲ. ಮತ್ತೆ ಇನ್ನೂ ಒಂದು ಕಾರಣ ಇದೆ,
ನಮ್ಮ ಮೊಟ್ಟೆ ಏನು ಹೆಚ್ಚು ಪ್ರೊಡಕ್ಷನ್ ಬಂದು ನಮ್ಮ ಸೌತ್ ಇಂಡಿಯಾದಲ್ಲಿ ನಾಮಕಲ್ಲಾಗ್ತದೆ. ಅಲ್ಲಿ ಪ್ರತಿನಿತ್ಯ 70 ಲಕ್ಷ ಮೊಟ್ಟೆ ಹೊರದೇಶಕ್ಕೆ ರಫ್ತಾಗ್ತಾ ಇದೆ. ಸೊ ಅದು ಒಂದು ಇಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಸಪ್ಲೈ ಬರೋದ್ರಲ್ಲಿ ಕಡಿಮೆ ಆಗ್ತದೆ, ಕೊರತೆ ಆಗ್ತಾ ಇದೆ. ಇಲ್ಲಿ ಏನ್ ಬೇಡಿಕೆಗೆ ಅನುಗುಣವಾಗಿ ಮೊಟ್ಟೆ ಇವತ್ತು ಪ್ರೊಡಕ್ಷನ್ ಬರ್ತಾ ಇಲ್ಲ ಮತ್ತು ಸಪ್ಲೈಯೂ ಬರ್ತಾ ಇಲ್ಲ. ಹಂಗಾಗಿ ಇವತ್ತು ಮೊಟ್ಟೆ ರೇಟು ಈ ರೀತಿ ಜಾಸ್ತಿ ಆಗಿದೆ. ಇನ್ನು ಕೋಳಿ ರೇಟಿಗೆ ಬರೋದಾದ್ರೆ ಇವತ್ತು 160, 170 ರೂಪಾಯಿಂದ 180 ರೂಪಾಯಿಗೆ ಜೀವಂತ ಕೋಳಿ ಹೋಗ್ತಾ ಇದೆ, ಬ್ರಾಯ್ಲರ್ ಕೋಳಿ. ಇನ್ನು ಮೊಟ್ಟೆ ಕೋಳಿ ಬಂದದು 170ರಿಂದ 180 ರೂಪಾಯಿ ಹೋಗ್ತಾ ಇದೆ. ಇದೆಲ್ಲ ಏನು ಅಂದ್ರೆ ಈ ಕ್ರಿಸ್ಮಸ್ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ, ಅಲ್ಲಿ ಡಿಮ್ಯಾಂಡ್ಸ್ ಇದೆ. ಅದರಲ್ಲೂ ಮೊಟ್ಟೆ ವಿಷಯ ಹೇಳ್ಬೇಕಂದ್ರೆ ಈ ಕ್ರಿಸ್ಮಸ್ಗೆ ಅತಿ ಹೆಚ್ಚು ಮೊಟ್ಟೆನ ಯೂಸ್ ಮಾಡ್ತಾರೆ. ಏನು ಕೇಕ್ ಮಾಡೋದಕ್ಕೆ, ಈ ತರ ಬೇಕರಿ ಪದಾರ್ಥಗಳಲ್ಲಿ ಅತಿ ಹೆಚ್ಚು ಮೊಟ್ಟೆ ಯೂಸ್ ಮಾಡ್ತಾರೋದ್ರಿಂದ ಅತಿ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಈ ಬೇಡಿಕೆಗೆ ಅನುಗುಣವಾಗಿ ಸಪ್ಲೈಸ್ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಮೊಟ್ಟೆ ಬೆಲೆ ಮತ್ತೆ ಕೋಳಿ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಕೋಳಿ ಮೊಟ್ಟೆ ಬೆಲೆ ತುಂಬಾ ಗಗನಕ್ಕೇರಿದೆ. ಇದಕ್ಕೆ ಮೂಲ ಕಾರಣ ಹುಡುಕ್ತಾ ಹೋದ್ರೆ ಕಳೆದ ವರ್ಷ ಏನೊಂದು ಬರ್ಡ್ ಫ್ಲೂ ಅಂತ ಬಂದಾಗ ಅನೇಕ ಆರೋಗ್ಯ ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ನುಗ್ಗೆಕಾಯಿ ಬಳಿಕ ಮೊಟ್ಟೆ ಬೆಲೆಯೂ ಕೂಡ ಇದೀಗ ಏರಿಕೆಯಾಗಿದೆ. 5 ಇದ್ದ ಮೊಟ್ಟೆ ಬೆಲೆ ಈಗ 8 ರೂಪಾಯಿಗೆ ಹೆಚ್ಚಳವಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಕೇಕ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಬೆಂಗಳೂರಲ್ಲಿ ಕೋಳಿ ಮೊಟ್ಟೆಗೆ ಈಗ ಬೇಡಿಕೆ ಹೆಚ್ಚಾಗಿದೆ. ಪ್ರತಿನಿತ್ಯ ಅಂದಾಜು 30ರಿಂದ 40 ಲಕ್ಷ ಮೊಟ್ಟೆಗಳ ಕೊರತೆ ಆಗ್ತಾ ಇದೆ. ಕೋಳಿ ಮೊಟ್ಟೆ ಜೊತೆ ಕೋಳಿ ಮಾಂಸದ ಬೆಲೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ನುಗ್ಗೆಕಾಯಿ ಕೆಜಿಗೆ 500ರಿಂದ 600 ರೂಪಾಯಿ ಇತ್ತು. ಅದಾದ ಬಳಿಕ ಇದೀಗ ಮೊಟ್ಟೆ ಸರದಿ ಮೊಟ್ಟೆ 6 ರೂಪಾಯಿಗೆ ಮಾರಾಟವಾಗ್ತಾ ಇತ್ತು ಒಂದು ಮೊಟ್ಟೆ. ಈಗ 8 ರೂಪಾಯಿ, 2 ರೂಪಾಯಿ ಹೆಚ್ಚಳವಾಗಿದೆ. ಅದರ ಜೊತೆಗೆ ಕೋಳಿ ಮಾಂಸ ಕೂಡ ಹೆಚ್ಚಾಗಿದೆ. ಒಂದ್ ಕಡೆ ಈಗ ಮೊಟ್ಟೆಗೆ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಜನರಿಗೆ ಹೊರೆ ಒಂದು ರೀತಿಯಾಗಿ. ರಾಜ್ಯದ ಜನರಿಗೆ ಮತ್ತೆ ಈ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಹೀಗಾಗಿ ಕೋಳಿ ಮಾಂಸದ ದರ ಕೂಡ ಹೆಚ್ಚಳವಾಗಿರುವುದು. ಒಂದು ಮೊಟ್ಟೆಗೆ ಈಗ 8 ರೂಪಾಯಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಕೋಳಿ ಮೊಟ್ಟೆ ಬೆಲೆ ತುಂಬಾ ಗಗನಕ್ಕೇರಿದೆ. ಇದಕ್ಕೆ ಮೂಲ ಕಾರಣ ಹುಡುಕ್ತಾ ಹೋದ್ರೆ ಕಳೆದ ವರ್ಷ ಏನೊಂದು ಬರ್ಡ್ ಫ್ಲೂ ಅಂತ ಬಂದಾಗ ಅನೇಕ ಆರೋಗ್ಯವಂತ ಕೋಳಿಗಳನ್ನೆಲ್ಲ ಅನೇಕ ರೈತರು ಕಲ್ ಮಾಡಿದ್ರು. ಅಂದ್ರೆ ಗುಂಡಿ ತೋಡಿ ಮುಚ್ಚಿದಂತ ಪ್ರಕರಣ ತಮಗೆಲ್ಲರೂ ಗೊತ್ತಿದೆ. ಅದರ ಒಂದು ಎಫೆಕ್ಟ್ ಏನಾಗಿದೆ ಈ ಬಾರಿ ನಮ್ಮ ಕೋಳಿ ಮೊಟ್ಟೆ ಮೇಲೆ ಬಂದಿದೆ. ಇವತ್ತು ಒಂದು ಕೋಳಿ ಮೊಟ್ಟೆ ಬೆಂಗಳೂರಿನಲ್ಲಿ ಚಿಲ್ಲರೆ ಮಾರಾಟ 7.5ರಿಂದ 8 ರೂಪಾಯಿಗೆ ಹೋಗಿದೆ. ಇದು ಸಾರ್ವಕಾಲಿಕ ದಾಖಲೆ ಆಗಿದೆ. ಯಾವ ವರ್ಷನೂ ಈ ರೇಟ್ಗೆ ಹೋಗಿರಲಿಲ್ಲ. ಮತ್ತೆ ಇನ್ನೂ ಒಂದು ಕಾರಣ ಇದೆ, ನಮ್ಮ ಮೊಟ್ಟೆ ಏನು ಹೆಚ್ಚು ಪ್ರೊಡಕ್ಷನ್ ಬಂದು ನಮ್ಮ ಸೌತ್ ಇಂಡಿಯಾದಲ್ಲಿ ನಾಮಕಲ್ಲಾಗ್ತದೆ. ಅಲ್ಲಿ ಪ್ರತಿನಿತ್ಯ 70 ಲಕ್ಷ ಮೊಟ್ಟೆ ಹೊರದೇಶಕ್ಕೆ ರಫ್ತಾಗ್ತಾ ಇದೆ. ಸೊ ಅದು ಒಂದು ಇಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಸಪ್ಲೈ ಬರೋದ್ರಲ್ಲಿ ಕಡಿಮೆ ಆಗ್ತದೆ, ಕೊರತೆ ಆಗ್ತಾ ಇದೆ. ಇಲ್ಲಿ ಏನ್ ಬೇಡಿಕೆಗೆ ಅನುಗುಣವಾಗಿ ಮೊಟ್ಟೆ ಇವತ್ತು ಪ್ರೊಡಕ್ಷನ್ ಬರ್ತಾ ಇಲ್ಲ ಮತ್ತು ಸಪ್ಲೈಯೂ ಬರ್ತಾ ಇಲ್ಲ. ಹಂಗಾಗಿ ಇವತ್ತು ಮೊಟ್ಟೆ ರೇಟು ಈ ರೀತಿ ಜಾಸ್ತಿ ಆಗಿದೆ. ಇನ್ನು ಕೋಳಿ ರೇಟಿಗೆ ಬರೋದಾದ್ರೆ ಇವತ್ತು 160, 170 ರೂಪಾಯಿಂದ 180 ರೂಪಾಯಿಗೆ ಜೀವಂತ ಕೋಳಿ ಹೋಗ್ತಾ ಇದೆ, ಬ್ರಾಯ್ಲರ್ ಕೋಳಿ. ಇನ್ನು ಮೊಟ್ಟೆ ಕೋಳಿ ಬಂದದು 170ರಿಂದ 180 ರೂಪಾಯಿ ಹೋಗ್ತಾ ಇದೆ. ಇದೆಲ್ಲ ಏನು ಅಂದ್ರೆ ಈ ಕ್ರಿಸ್ಮಸ್ ಬರ್ತಾ ಇದೆ, ನ್ಯೂ ಇಯರ್ ಬರ್ತಾ ಇದೆ, ಅಲ್ಲಿ ಡಿಮ್ಯಾಂಡ್ಸ್ ಇದೆ. ಅದರಲ್ಲೂ ಮೊಟ್ಟೆ ವಿಷಯ ಹೇಳ್ಬೇಕಂದ್ರೆ ಈ ಕ್ರಿಸ್ಮಸ್ಗೆ ಅತಿ ಹೆಚ್ಚು ಮೊಟ್ಟೆನ ಯೂಸ್ ಮಾಡ್ತಾರೆ. ಏನು ಕೇಕ್ ಮಾಡೋದಕ್ಕೆ, ಈ ತರ ಬೇಕರಿ ಪದಾರ್ಥಗಳಲ್ಲಿ ಅತಿ ಹೆಚ್ಚು ಮೊಟ್ಟೆ ಯೂಸ್ ಮಾಡ್ತಾರೋದ್ರಿಂದ ಅತಿ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಈ ಬೇಡಿಕೆಗೆ ಅನುಗುಣವಾಗಿ ಸಪ್ಲೈಸ್ ಇಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಮೊಟ್ಟೆ ಬೆಲೆ ಮತ್ತೆ ಕೋಳಿ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಕೋಳಿ ಮೊಟ್ಟೆ ಬೆಲೆ ತುಂಬಾ ಗಗನಕ್ಕೇರಿದೆ. ಇದಕ್ಕೆ ಮೂಲ ಕಾರಣ ಹುಡುಕ್ತಾ ಹೋದ್ರೆ ಕಳೆದ ವರ್ಷ ಏನೊಂದು ಬರ್ಡ್ ಫ್ಲೂ ಅಂತ ಬಂದಾಗ ಅನೇಕ ಆರೋಗ್ಯ